ಮಾನ ಮರ್ಯಾದೆ ಉಳಿಯೋದು, ಹಾಸನ ಜಿಲ್ಲೆ ಮಾನ ಮರ್ಯಾದೆ ಉಳಿಯೋದು. ಇದನ್ನು ಸುಖ ಅಂತ್ಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ದೇವರಾಜೇಗೌಡರು ಯಾಕೆ ಮನಸ್ಸು ಮಾಡಲಿಲ್ಲ? 6 ತಿಂಗಳುಗಳ ಕಾಲ ಪಿನ್ ಡ್ರೈವನ್ನು ತಮ್ಮ ಸ್ವಾಧೀನದಲ್ಲಿ ಹೆಂಗೆ ಇಟ್ಕೊಂಡ್ರು? ಇಲ್ಲಿ ಅನುಮಾನ ಬರೋದಿಲ್ವಾ? ಇಲ್ಲಿ ಸಮಸ್ಯೆ ಇಲ್ಲಿ ಇದಿಲ್ವಾ? ಸಮಸ್ಯೆ ಇಲ್ವಾ? ಅಂದರೆ ಯಾಕೆ ಇಟ್ಕೊಂಡ್ರು? ಯಾರೋ ಕೊಟ್ಟು ಇದನ್ನು ನೀವು ಕೊಡ್ಸೋದಾದ್ರೆ ಅವನಿಗೆ ನ್ಯಾಯ ಕೊಡಿಸ್ಬೇಕು. ಅವನಿಗೆ ನ್ಯಾಯ ಕೊಡ್ಸೋಕೆ ಹಾಕಲ್ಲ ಅಂತ ಅಂದರೆ, ನೀವು ನ್ಯಾಯ ಕೊಡ್ಸೋಕೆ ಹಾಕಲ್ಲ ಅಂದರೆ ಅವ್ನು ಪಿನ್ ಡ್ರೈವ್ ವಾಪಸ್ ಕೊಡಬೇಕು. ಇಲ್ಲ ಅಂದರೆ ಆ ಪಿನ್ ಡ್ರೈವನ್ನು ತಗೊಂಡೋಗಿ ಎಲ್ಲಿ ಯಾವ್ದು ಈ ರಾಜ್ಯದಲ್ಲಿ ಯಾರು ಮರ್ಯಾದೆ ಹೋಗೋದು ಬೇಡಪ್ಪ, ಇದನ್ನು ಯಾರು ಕೃತ್ಯ ಎಸಗಿದನೋ ಅವನು ಒಬ್ಬನೇ ಅನುಭವಿಸ್ಲಿ ಶಿಕ್ಷೆನ, ಇನ್ಯಾರು ಅನುಭವಿಸೋದು ಬೇಡ ಅಂತ ಇದ್ದರೆ, ನಿನಗೆ ಮನಸ್ಸಿದ್ರೆ ತೊಗೊಂಡೋಗ್ಬಿಟ್ಟು ಅದನ್ನು ಎಲ್ಲಿ ತಲುಪಿಸ್ಬೇಕು, ಪೊಲೀಸ್ ಇಂಪಾರ್ಟೆಂಟ್ ಪೊಲೀಸ್ ಕಮಿಷನರಿಗೋ ಯಾರಿಗೆ ಕೊಡಬೇಕಾಯ್ತು ಅವ್ರಿಗೆ ಕೊಡಬೇಕಾಯ್ತು. ನೀನು ಯಾಕೆ ಕೊಡಲಿಲ್ಲ? ಯಾತಕ್ಕೆ ಈ ರೀತಿ ಇದು ಮಾಡ್ಕೊಂಡು ಇಟ್ಕೊಂಡ್ರಿ? ನಿಮಗೆ ಅವ್ರನ್ನ ಇನ್ನೂ ಅನರ್ಹನ ಮಾಡೋಕ್ಕೆ ಇನ್ನೂ ಕೋರ್ಟ್ನಲ್ಲಿ ವ್ಯಾಜ್ಯ ಮಾಡ್ತಾ ಇದ್ದೀರಲ್ಲ ನೀವು. ಅನರ್ಹನ ಮಾಡೋಕ್ಕೆ ಇದು ಒಂದು ಕಾರಣ ಆಗೋದಲ್ಲ. ಶ್ರೀನಿವಾಸ್ ರಾಜು ಮುರ್ರಾ ಎಮ್ಮೆ ಸಾಕಿ 1 ಎಮ್ಮೆಯಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇದು ಒಂದು ಇದನ್ನಾಗೋದಲ್ಲ, ಇದು ಸಾಕ್ಷಿ ಸಮೇತ ಸಿಕ್ಕಿದ್ದಂಥ ಎವಿಡೆನ್ಸ್ ಅಲ್ವ ಇದು? ಯಾತಕ್ಕೆ ನೀವು ಪೆನ್ ಡ್ರೈವನ್ನು ಇಟ್ಕೊಂಡು ನಾಟಕ ಆಡಿರಿ? ಪೆನ್ ಡ್ರೈವನ್ನು ಯಾಕೆ 6 ತಿಂಗಳುಗಳ ಕಾಲ, ನಿಮ್ಮ 6-7 ತಿಂಗಳುಗಳ ಕಾಲ ಯಾತಕ್ಕೆ ಪೆನ್ ಡ್ರೈವನ್ನು ನಿಮ್ಮ ಹತ್ರ ಇಟ್ಕೊಂಡು ಅದನ್ನು ನೀವು ಬಿಟ್ಟಿದ್ದೀರೋ ಇಲ್ವೋ ನಮಗೆ ಗೊತ್ತಿಲ್ಲ. ನಾವು ಅದನ್ನು ಬಿಡೋದನ್ನೆಲ್ಲ ನಾವು ಆಪಾದನೆ, ನೀವು ಬಿಟ್ಟಿದ್ದೀರೋ, ಯಾರು ಬಿಟ್ಟಿದ್ದೀರೋ, SIT ತನಿಖೆ ಮಾಡಿದೆ, ಹಾಕಿದ್ದಾರೆ, SIT ಎಂಕ್ವೈರಿ ಆಗುತ್ತೆ, SITನಲ್ಲಿ ಬಳಕೆಗೆ ಬರುತ್ತದು, ಬರಲೇಬೇಕು. ಇವ್ರದ್ದು ಹೆಂಗೆ ಬಂದಿದೆಯೋ ಅವ್ರದ್ದು ಹಂಗೆ ಬರಲೇಬೇಕು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ಬರಲೇಬೇಕು. ಇಂಥ ಸಂದರ್ಭದಲ್ಲಿ ನೀವು ಅದನ್ನ ಇಟ್ಕೊಂಡು, ಆ ಪಿನ್ ಡ್ರೈವನ್ನು ಇಟ್ಕೊಂಡು ನೀವೊಬ್ಬರು ವಕೀಲರಾಗಿ ಇಡೀ ವಕೀಲರ ಕುಲಕ್ಕೆ ಒಂದು ದೊಡ್ಡ ಇಮೇಜ್ ಬರೋದು ಕರ್ನಾಟಕ ರಾಜ್ಯದಲ್ಲಿ. ಇದು ಇಂಥ ವಕೀಲರು ನನ್ನ ಹತ್ರ ಇಂಥದ್ದೊಂದು ಬಂದಾಗ, ಇದು ಏನಾದರೂ ಸಮಾಜದ ಇದಕ್ಕೆ ಹೊರಗಡೆಗೆ ಹೋದರೆ, ಹೊರ ಪ್ರಪಂಚಕ್ಕೆ ಹೋದರೆ ಬಹುಶಃ ಬಹಳ ಸಂತ್ರಸ್ತ ಮಹಿಳೆಯರ ಮಾನ ಅಪಹರಣ ಆಗುತ್ತೆ. ಅಪಹರಣ ಆಗಬಾರ್ದು, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ, ಅವರು ಯಾರು ಮಾಡಿದ್ದಾರೆ, ಕೃತ್ಯ ಎಸಗಿದ್ದಾರೆ, ಅವ್ರಿಗೆ ಶಿಕ್ಷೆ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ತಗೊಬಂದು ಇಂಥ ಒಬ್ಬ ಮೇಲಿನ ತನಿಖೆ ಮಾಡ್ತಕ್ಕಂಥ ಅಧಿಕಾರಿ ಕೈಗೆ ಕೊಟ್ಟಿದ್ದೇನೆ ನಾನು ಅಂತ ಹೇಳಿದರೆ ನಿಮ್ಮ ಘನತೆ ಗೌರವ ಎಷ್ಟು ಹೆಚ್ಚುತ್ತಾ ಇತ್ತು? ಯಾತಕ್ಕೆ ನೀವು ಇದು ಮಾಡಲಿಲ್ಲ? ಏನು ನಿಮ್ಮ ಉದ್ದೇಶ? ಯಾವ ಉದ್ದೇಶಕ್ಕೆ ಈ ಪಿನ್ ಡ್ರೈವ್ ಇಟ್ಕೊಂಡು ಈ ಥರ ಎಲ್ಲ ದೊಂಬರಾಟ ಆಡಿಸ್ತಾ ಇದ್ದೀರಿ? ದೊಂಬರ ನಾಟಕ ಆಡಿಸ್ತಾ ಇದ್ದೀರಿ. ಎಲ್ಲ ಆ ಕಡೆಗೆ ಈ ಕಡೆಗೆ ಎಲ್ಲ ಕಡೆಗೆ ಕಲಿಸಿ ಗುಡ್ಡ ಹಾಕ್ತಾ ಇದ್ದೀರಲ್ಲ. ಅಲ್ಲ, ಇದನ್ನು ಯೋಚನೆ ಮಾಡಿ, ಇದು ಇರ್ತಕ್ಕಂಥ ಸತ್ಯಾಸತ್ಯತೆಯನ್ನು ಯೋಚನೆ ಮಾಡಿ. ಯಾರು ನಿಮಗೇನು ಇಲ್ಲಿ ಏನು ಇದು ಕಟ್ಟಿ ಹೇಳೋವಂಥ ಪ್ರಮೇಯ ಅಲ್ಲ ಇದು. ಯಾರು ಇದಕ್ಕೆ ಎಲ್ಲ ಕಾರಣಕರ್ತರು? ಅದು ಒಂದು ಕಡೆ ಆಯಿತು. ಒಂದು ಕಡೆ ಆದಮೇಲೆ ಯಾವ ದೃಷ್ಟಿ, ಯಾವ ಇದರಲ್ಲಿ ಹೊರಗೆ ಬತ್ತೋ ಏನೋ, ಯಾವನು ಕೃತ್ಯ ಎಸಗಿದನೋ ಅದು ಅಷ್ಟೇ. ಕೃತ್ಯ ಎಸಗದೆಷ್ಟೋ ಕೆಲವು ಮಹಿಳೆಯರ ಮಾನನ ಅಪಹರಣ ಆಗುವಂಥ ರೀತಿಯಲ್ಲಿ ತೋರಿಸ್ತಕ್ಕಂಥದ್ದು ಅಷ್ಟೇ ಕೆಟ್ಟದ್ದಾದ್ದು. ಅದನ್ನು ಇವತ್ತು ತೋರಿಸ್ಬಿಟ್ಟಿದ್ದಾನೆ. ತೋರಿಸಿ ಇಡೀ ಮಾನವ ಸಮಾಜಕ್ಕೆಲ್ಲ ಗೊತ್ತಾಗೋಗಿದೆ. ಎಲ್ಲ ಅಸಂತ್ರಸ್ತ ಮಹಿಳೆಯರ ಘನತೆ ಗೌರವ ಹಾಳಾಗೋಗಿದೆ, ಅವರ ಮಾನ ಮರ್ಯಾದೆ ಇಲ್ದಂಗಾಯಿತು ಸಮಾಜದಲ್ಲಿ. ಅದನ್ನು ಮಾಡಿದ್ದೀರಿ. ಅದಕ್ಕೆ ಮಾಡಿರ್ತಕ್ಕಂಥದ್ದಕ್ಕೆ ಕಾರಣ ಯಾರು? ಇವತ್ತು ಸಂತ್ರಸ್ತ ಮಹಿಳೆಯರನ್ನು SITಯನ್ನು ಇದಕ್ಕೇನು ಮಾಡಬೇಕು ಅಂದಾಗ ಸರ್ಕಾರ SITನ ಇದು ಮಾಡಿದೆ. ಇವರು ಪ್ರಜ್ವಲ್ ರೇವಣ್ಣವರು ಇಲ್ಲೇ ಇದ್ದು ಫೇಸ್ ಮಾಡಿದರೆ ಏನು ಆಗ್ತಿರಲಿಲ್ಲ. ಇವರು ಹೊರದೇಶಕ್ಕೆ ಹೋಗಿ ಕೂತಿದ್ದಾರೆ. ಹೊರದೇಶಕ್ಕೆ ಹೋಗಿ ಕೂತಿರೋದ್ರಿಂದ ಇದನ್ನು SITಗೆ ಕೊಡಬೇಕು ಅಂತೇಳಿ ಸರ್ಕಾರ ಕೊಟ್ಟಿದೆ. ಸರ್ಕಾರ SITಯನ್ನು ನಡೆಸ್ತಾ ಇದೆ. ಸರ್ಕಾರ SITಯನ್ನು ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರನ SITನೇ ಸರಿ ಇಲ್ಲ. ಯಾರು ಹೇಳೋರು? ಇದೇ ದೇವರಾಜೇಗೌಡ. SIT ಸರಿ ಇಲ್ಲ. ಇದೇ ಕಾಂಗ್ರೆಸ್ ಇವ್ರ ಮೇಲೂ ಹೇಳ್ಕೊಂಡು ನೇರವಾಗಿ ಹೇಳ್ತಾನೆ, ಇದು ಸರ್ಕಾರ ಇದಕ್ಕೆ ಇದನ್ನು ಪಿನ್ ಡ್ರೈವನ್ನು ಬಿಡೋದಕ್ಕೆ ಹರಿಬಿಡಲಿಕ್ಕೆ ಇದರ ರೂವಾರಿ ಅಂದರೆ ಅವನು ಹೆಂಗೆ ಹೇಳ್ತಾರೆ ಅಂದರೆ,
ಈ ವಿಡಿಯೋ ಕ್ಯಾಸೆಟ್ ತಯಾರು ಮಾಡೋದ್ರಿಂದಲೂ ಡಿ ಕೆ ಶಿವಕುಮಾರ್ ಏನೋ ಜವಾಬ್ದಾರಸ್ಥರು ಏನೋ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಇದು